ನನ್ನ ಹೆಸರು ರೇಖಾ, ಗೃಹಿಣಿ ಮತ್ತು ರೇಖಿ ಮಾಸ್ಟರ್. ನಾನು ರೇಖಿ ಮೊದಲ ಹಂತ ತಗೊಂಡ ನಂತರ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಿಗೆ ಜಾಯ್ನ್ ಆದೆ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು? ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಮ್ಮ ಮನಸ್ಸಿನಲ್ಲಿ ಬರುವ ಯೋಚನೆ ಪದೇ ಪದೇ ಯಾವುದು ಬರುತ್ತೋ ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ಹಾಗೆ ನಾವು ದಿನದಲ್ಲಿ 22,000 ಯೋಚನೆಗಳು ನಮಗೆ ಬರುತ್ತೆ. ಅದರಲ್ಲಿ ನಮಗೆ ಯಾವುದು ಪದೇ ಪದೇ ರಿಪೀಟ್ ಆಗಿ ಬರುತ್ತೋ ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಅದೇ ಅಪರ್ಮಿಷನ್ ಆಗುತ್ತೆ. ನಾವು ನನಗೆ ಈ ಥರ ವಿಷಯ ತಿಳ್ಕೊಂಡ್ಮೇಲೆ ಓಕೆ, ಪಾಸಿಟಿವ್, ನೆಗೆಟಿವ್ ಆ ಥರ ನಾನು ವಿಷಯಗಳನ್ನು ಗಮನಿಸೋಕ್ಕೆ ಶುರು ಮಾಡಿದೆ. ನನ್ನ ಥಾಟ್ ಮೇಲೆ ಗಮನಿಸೋಕ್ಕೆ ಶುರು ಮಾಡಿದೆ. ಯೋಚನೆಗಳು ಪಾಸಿಟಿವ್ ಆಗಿ ಇರಬೇಕು, ಇಲ್ಲಾಂದರೆ ನಾವು ನೆಗೆಟಿವ್ ಆಗಿ ರಿಪೀಟಾಗಿ ಥಿಂಕ್ ಮಾಡಿದರೆ ಅದೇ ಅಪರ್ಮಿಷನ್ ಆಗಿಬಿಡುತ್ತೆ ಅಂತ ಅದೊಂದು ನಮಗೆ ಅರ್ಥ ಆಯಿತು ಈ ಕ್ಲಾಸಿಂದ. ನಂತರದಲ್ಲಿ ಗೋಲ್ ರೈಟಿಂಗ್ ಬರೆಯೋದು ಹೇಳಿಕೊಟ್ರು. ಅದನ್ನು ಗೋಲ್ ರೈಟಿಂಗು ಬರ್ಕೊಳ್ಳೋಕೆ ಶುರು ಮಾಡಿದ್ವಿ. ಅದನ್ನು ಅದೇ ಪರ್ಮಿಷನ್ ಮಾಡ್ಕೊಳ್ಳೋದು, ಪಾಸಿಟಿವ್ ಗೋಲ್ ಬರ್ಕೊಂಡ್ಬಿಟ್ಟು. ನಂತರದಲ್ಲಿ ಮತ್ತು ಇದು ಸಿಂಬಲ್ಸ್ ಹೇಳಿಕೊಟ್ರು ನಮಗೆ. ಸಕ್ಸಸ್ಸು, ಸರ್ಪ್ರೈಸ್ ಗಿಫ್ಟು ಮತ್ತು ಜಾಯ್ ಈ ಥರ ರಿಲೇಟೆಡ್ ಆಗಿರುವ ಸಿಂಬಲ್ಸನ್ನು ಹೇಳಿಕೊಟ್ರು ನಮಗೆ. ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಯಿತು ನಮಗೆ. ಬೇಲಿಪ್ ಟೆಕ್ನಿಕ್ ಹೇಗೆ ಮಾಡೋದು ಅಂತ ಅದನ್ನು ತಿಳಿಸ್ಕೊಟ್ರು ಮ್ಯಾಮು. ನಂತರದಲ್ಲಿ ಥ್ಯಾಂಕ್ಸ್ ಹೇಳೋದನ್ನು ತಿಳಿಸ್ಕೊಟ್ರು. ನಾವು ಯೂನಿವರ್ಸಿಗೆ ಆಗಿರ್ಬೋದು ಅಥವಾ ನಮಗೆ ಯಾವುದು ವಸ್ತುಗಳು ನಮಗೆ ಹೆಲ್ಪ್ ಮಾಡುತ್ತೆ, ಈ ಮನೆಯಲ್ಲೇ ಆಗಿರ್ಬೋದು, ನಮ್ಮ ದೇಹಕ್ಕೆ ಹೇಗೆ ಥ್ಯಾಂಕ್ ಯು ಹೇಳಬೇಕು ಅದನ್ನೆಲ್ಲ ನಮಗೆ ಹೇಳ್ಕೊಟ್ರು. ಅದನ್ನು ನಾವು ಕಲ್ತ್ವಿ. ಹೀಗೆ ಹಲವಾರು ವಿಷಯಗಳನ್ನು ನಾವು ಈ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಪಾಸಿಟಿವ್ ಆಗಿ ಹೇಗೆ ನಾವು ಯೋಚನೆ ಮಾಡಬೇಕು, ಹೇಗೆ ನಾವು ಗೋಲ್ ರೈಟಿಂಗ್ ಮಾಡ್ಕೋಬೇಕು, ಅದನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಹೀಗೆ ಡೀಪಾಗಿ ಕಲಿತಾ ಹೋದೆ ನಾನು. ಅದು ಕಲಿತಾ ಅದು ಒಂಥರ ಹೋಮ್ವರ್ಕ್ ಥರ. ದಿನ ನಾವು ಬೆಳಗ್ಗೆ ಎದ್ಬಿಟ್ಟು ಹೋಮ್ವರ್ಕ್ ಥರ ಅದನ್ನು ಗೋಲ್ ರೈಟಿಂಗ್ ಮಾಡೋದು, ಮ್ಯಾನಿಫೆಸ್ಟ್ ಮಾಡೋದು, ಪಾಸಿಟಿವ್ ಥಿಂಕ್ ಮಾಡೋದು. ನಮಗೆ ನೆಗೆಟಿವ್ ಥಿಂಕ್ ಬಂತ ತಕ್ಷಣ ಅದನ್ನು ಡೈವರ್ಟ್ ಹೇಗೆ ಮಾಡೋದು, ಅದ್ರ ಮೇಲೆ ಒಂಥರ ಗಮನ ಹರ್ಸೋಕ್ಕೆ ಶುರು ಮಾಡಿದ್ವಿ ಡೀಪಾಗಿ ನಮ್ಮ ಯೋಚನೆ ಮೇಲೆ. ಹಿಂದೆ ನಮಗೆ ಅದೆಲ್ಲ ಗೊತ್ತಿರಲಿಲ್ಲ. ಗೊತ್ತಾದ್ಮೇಲೆ ಈ ಥರ ನಾವು ಚೇಂಜ್ ಮಾಡಿಕೊಂಡೆ ನಾನು. ಓಕೆ, ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಆಗಿ ನಾನು ಯೋಚನೆ ಮಾಡಬೇಕು ಅಂತ ನನ್ನ ಯೋಚನೆ ಮೇಲೆ ನಾನು ಗಮನಿಸೋಕ್ಕೆ ಶುರು ಮಾಡಿದೆ. ರೇಖಿ ಪ್ರಾಕ್ಟೀಸಿಗೆ ತುಂಬ ಖುಷಿ ಕೊಡೋಕ್ಕೆ ಶುರು ಮಾಡ್ತು. ದಿನ ಬೆಳಗ್ಗೆ ಇಷ್ಟು ವರ್ಕ್ ಇರೋದು, ಬೆಳಗ್ಗೆ ಎದ್ದ ತಕ್ಷಣ ನಾನು ಇದು ಮಾಡ್ತಾಯಿದ್ದೆ. ನಂತರದಲ್ಲೇ ಬೇರೆ ಕೆಲಸ. ಅದು ಒಂಥರ ನನಗೆ ತುಂಬ ಎನರ್ಜೈಸ್ ಆಗ್ತಿತ್ತು ನನಗೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ, ನಾನು ಮತ್ತೆ ಯಾವ ಕ್ಲಾಸ್ ಜಾಯ್ನ್ ಆದೆ, ಮತ್ತು ಏನು ವಿಷಯ ತಿಳ್ಕೊಂಡೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.